ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಯನ್ನು ಕೇಳಲು, ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು, ಆಡಳಿತ ಮಾಡುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ಆ ಮೂಲಕ ನಿಮ್ಮೂರಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು, ಸಮಸ್ಯೆಗೆ ಪರಿಹಾರವನ್ನು ಖಾತ್ರಿಪಡಿಸಲು ನಾವು ಬಂದಿದ್ದೇವೆ. ಇದೇ ಈ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್18. ನಾನು ಕಾರ್ತಿಕ್ ನಾಯ್ಕ್. ನಾನು ಇವತ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಬಂದಿದ್ದೇನೆ. ಈ ಒಂದು ಚನ್ನಪಟ್ಟಣ ತಾಲೂಕಿನ ಶಾನುಭೋಗನಹಳ್ಳಿಯಲ್ಲಿ ರೈತರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಾಡು ಪ್ರಾಣಿಗಳ ಹಾವಳಿಗೆ ಈ ಒಂದು ರೈತರು ಕಂಗೆಟ್ಟು ಹೋಗಿರುವಂಥದ್ದು. ಈ ಒಂದು ರೈತರ ಸಮಸ್ಯೆ ಏನಿದೆ, ರೈತರು ಯಾವ ರೀತಿಯಾಗಿ ಕಾಡು ಪ್ರಾಣಿಗಳಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಅವರ ಬೆಳೆಗಳು ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದ್ದಾವೆ, ಸಾಕಷ್ಟು ವರ್ಷಗಳಿಂದ ಅವರು ಪರಿಹಾರಕ್ಕಾಗಿ ಆಡಳಿತ ಮಾಡುವಂಥವರ ಗಮನಕ್ಕೆ ತಂದರೂ ಕೂಡ ಯಾಕೆ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಇಲ್ಲಿ ಆಗಬೇಕಾದಂಥ ಕೆಲಸಗಳೇನು, ಅದೆಲ್ಲವನ್ನು ಕೂಡ ಇಲ್ಲಿರುವಂಥ ರೈತರ ಮೂಲಕವೇ ಕೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿರುವಂಥ ರೈತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಸಾಕಷ್ಟು ವರ್ಷಗಳಿಂದ ಇಲ್ಲಿ ತಾವು ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರಿ ಅನ್ನುವಂಥದ್ದನ್ನು ನಾವು ಕೇಳ್ಪಟ್ವಿ. ಯಾವ ರೀತಿಯಾಗಿದೆ ಸಮಸ್ಯೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ರಾ ಹೇಗೆ ಅಂತ? ಇಲ್ಲಿ ಸುಮಾರು ಭಾಳ ವರ್ಷದಿಂದ, ಒಂದು 15-20 ವರ್ಷದಿಂದ ಕಾಡಾನೆಗಳ ದಾವಳಿ ಮತ್ತು ಬೇರೆ ಕಾಡು ಪ್ರಾಣಿಗಳ ದಾವಳಿಗಳು ಜಾಸ್ತಿ ಆಗಿದೆ. ನಮ್ಮ ಈ ಕೋಡಂಬಳ್ಳಿ ವ್ಯಾಪ್ತಿ ಬರ್ತಕ್ಕಂಥ ಏನು ಇವತ್ತು ಸಂಗಮದಿಂದ ಹಿಡಿದು ನಮ್ಮ ಮೇಯ್ನ್ ರೋಡ್ BM ರೋಡ್ವರೆಗೂ ಆನೆಗಳ ದಾಳಿ ಸಿಕ್ಕಾಪಟ್ಟೆ ಆಗಿದೆ. ಇವತ್ತು ಏನು ಅಂತ ಅಂದರೆ ರೈತರ ಫಸಲನ್ನ ಏನು ಬಿಡ್ತಾ ಇಲ್ಲ, ಜೊತೆಗೆ ಏನು ರೈತರು ಅಲ್ಲಿ ಏನು ಫಸಲು ಮಾಡೋಕ್ಕಾಗ್ತಾ ಇಲ್ಲ. ಜೀವನನೇ ಭಾಳ ಕಷ್ಟ ಆಗಿದೆ ರೈತ ಜೀವನ. ನಾವು ಭಾಳಷ್ಟು ಸಾರಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಎಷ್ಟೇ ಮನವಿ ಮಾಡಿದ್ರೂ, ಎಷ್ಟು ಸಾರಿ ಸ್ಟ್ರೈಕ್ ಮಾಡಿದ್ರೂ, ಚಳುವಳಿಗಳನ್ನ ಮಾಡಾಗಿದೆ. ಅದು ಏನು ಅಂತ ಪ್ರಯೋಜನ ಆಗಿಲ್ಲ. ಆ ಕಾರಣ ಇವತ್ತು ನೀವೇನು ನ್ಯೂಸ್18 ಬಗ್ಗೆ ನಿಮ್ಗೆ ಸ್ವಾಗತ ಕೋರ್ತಾ, ಇವತ್ತು ಏನಾಗ್ತಾಯಿದೆ ರೈತರ ಬೆಂಬಲಕ್ಕೆ ಸರ್ಕಾರ ಬರಬೇಕು. ಏನು ಇಲ್ಲಿರ್ತಕ್ಕಂಥ ಒಳ್ಳೆ ರಾಜಕಾರಣಿಗಳಿದ್ದಾರೆ, ಆದರೆ ರೈತರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ, ಯಾವುದೇ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಬರೀ ಎಲ್ಲೋ ಏನೋ ಕಾರ್ಯಕ್ರಮ ಮಾಡ್ಕೊತಾರೆ ಅವ್ರು, ಬೇಕಾದಂಥ ಕಾರ್ಯಕ್ರಮನ. ಆದರೆ ಇಲ್ಲಿ ಏನು ಆನೆ ಬಗ್ಗೆ ನಾವು ಎಷ್ಟು ಸಾರಿ ಪ್ರಯತ್ನ ಪಟ್ಟರು, ಎಷ್ಟು ಸಾರಿ ಚಳವಳಿ ಮಾಡೋದು ಏನು ಪ್ರಯತ್ನ ಆಗಿಲ್ಲ. ಸುಮಾರು 8-10 ಆನೆ ಒಂದು ಸಾರಿ ಚನ್ನಪಟ್ಟಣ ಟೌನ್ಗೆ ಬಂದ್ಬಿಟ್ಟು ಈ ಕೋಡಂಬಳ್ಳಿ ಭಾಗದ ಊರಿಗೆಲ್ಲ ಬಂದ್ಬಿಡ್ತವೆ. ಅಷ್ಟಾದರೂ ಕೂಡ ಇವರು ಗಮನ ಕೊಡ್ತಾರೆ. ಫಾರೆಸ್ಟ್ನವ್ರಿಗೆ ಹೇಳ್ತೀವಿ, ಅವರೆಲ್ಲ ಒಂದು 3-4 ಜನ ಬರ್ತಾರೆ, ಅದೆಲ್ಲ ಪಕ್ಕದ ಗುಡ್ಡೆಗೆ ಓಡಿಸ್ತಾರೆ, ಅಲ್ಲಿಂದ ಇನ್ನೊಂದು ಗುಡ್ಡೆಗೆ ಓಡಿಸ್ತಾರೆ. ಇವು ಇಲ್ಲಿಂದೇ ಸುತ್ತಾಡ್ತಾ ಇವೆ, ಭಾಳ 20 ವರ್ಷದಿವೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಏನು ಇಲಾಖೆ ಏನಿದೆ ಅದ್ರ ಬಗ್ಗೆ ಸರಿಯಾಗಿ ಗಮನ ತಗೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ತಾವು ಹೇಳಿ, ಯಾವ ರೀತಿ ಸಂಕಷ್ಟ ಅನುಭವಿಸ್ತಾ ಇದ್ದೀರಿ, ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಹಾರವನ್ನು ಕಲ್ಪಿಸಿ ಅಂತ ಅಂದ್ಕೊಂಡು ಅರಣ್ಯ ಇಲಾಖೆಯಿಂದ ಹಿಡಿದು ಎಲ್ಲ ರಾಜಕಾರಣಿಗಳಿಗೂ ಕೂಡ ನೀವು ಮನವಿಯನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದು ನಾವು ಕೇಳ್ಪಟ್ವಿ. ಏನು ಹೇಳ್ತಾರೆ ಅಧಿಕಾರಿಗಳು, ಉತ್ತರ ಏನು ಹೇಳ್ತಾರೆ, ನಿಮ್ಗೆ ಇಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ತಾವು ಮೊದಲನೇದಾಗಿ ಎಲ್ಲ TV18 ವೀಕ್ಷಕರಿಗೆ, ರೈತ ಸಮುದಾಯಕ್ಕೆ ನನ್ನ ನಮನವನ್ನು ಸಲ್ಲಿಸ್ತಾ, ತಾವು ಕೇಳಿದ್ದು ಪ್ರಶ್ನೆಗೆ ಭಾಳ ನಾನು ಸಂತೋಷ ಆಗ್ತಾಯಿದೆ. ರೈತರು ಬದುಕು ನಾಶ ಆಗಿದೆ ಒಂದು ಆನೆಗಳಿಂದ. ಇದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಪ್ರತಿನಿತ್ಯ 3 ಗುಂಪು ಇದೆ ಆನೆ. ಒಂದು ಒಂಟಿ ಇದೆ, 2 ಒಂದು ಗುಂಪಿದೆ, ಮತ್ತು 3 ಒಂದು ಗುಂಪಿದೆ, 6 ಆನೆಗಳಿರ್ತಕ್ಕಂಥ ಗುಂಪಿದೆ. ಇದು ನಾನು ಡೈರಿಯನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. 2013ರಿಂದ ಇವತ್ತುವರೆಗೂ ನಡೀತಾ ಇದೆ. ನಮ್ಮ ಮಾನ್ಯ ಅಣ್ಣವರಾದಂಥ ಮಲ್ಲಯ್ಯನವರು ನಾವೆಲ್ಲ ಸತ್ಯಾಗ್ರಹ ಮಾಡಿದ್ದೀವಿ ಮತ್ತು ಪರಿಹಾರ ಕೇಳಿದ್ದೀವಿ. ಪರಿಹಾರ ಆನೆ ಹೊಟ್ಟೆಗೆ ಗುಲ್ಗಂಜಿ. ನನಗೆ ಭಾಳ ನೋವಾಗ್ತದೆ. ಈ ಸರ್ಕಾರ ರೈತರ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ ಅಂತ. ಅವ್ರು ಹೇಳಿದಾಗೆ ಮಹಾನ್ ನಾಯಕರಿದ್ದಾರೆ ಇಲ್ಲಿ. ರೈತರ ಬದುಕು ಯಾವ ಮಟ್ಟಿಗಿದೆ ಅಂದರೆ 20 ವರ್ಷ 25 ವರ್ಷ ತೆಂಗಿನ ಮರವನ್ನು ಬೆಳೆಸ್ತಂಥದ್ದು ಕೇವಲ 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಮಳೆ ಬಿದ್ದುಬಿಟ್ರೆ ಆ 25 ವರ್ಷದ ತೆಂಗಿನ ಮರವನ್ನು ಬುಡ್ ಸಹಿತ ಮುರಿತದೆ ಆ ಸುಳಿಗೋಸ್ಕರ. 5 ವರ್ಷದಿಂದ 25 ವರ್ಷದ ತೆಂಗಿನ ಮರಗಳನ್ನು ನಾಶ ಮಾಡ್ತಾ ಇದೆ. ಅವ್ರು ಕೊಡ್ತಕ್ಕಂಥ ಪರಿಹಾರ
ನಾನು ಹೇಳ್ದಂಗೆ ಗುಲ್ಗಂಜಿ ಇದ್ದಂಗೆ ಆನೆ ಹೊಟ್ಟೆಗೆ. ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಬೆಳೆ ಹಾನಿ ಮಾಡಿದಂಥ ಸಂದರ್ಭದಲ್ಲಿ ಏನು ಪರಿಹಾರ ಕೊಡ್ತಾರೆ, ಜೊತೆಗೆ ಶಾಶ್ವತವಾಗಿರುವಂಥ ಪರಿಹಾರ ಕಲ್ಪಿಸೋದಕ್ಕೆ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ? ನಾವು ಈಗಾಗಲೇ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ರೈತರ ಪರವಾಗಿ. ಮಲ್ಲಣ್ಣ ನಾವು ಎಲ್ಲ ಜೊತೆಲಿ ಸೇರಿಕೊಂಡು ಕೊಟ್ಟಿದ್ದೀವಿ, ಸತ್ಯಾಗ್ರಹ ಮಾಡಿದ್ದೀವಿ. ಅವರು ಕೊಡ್ತಕ್ಕಂಥದ್ದು ಮೊದಲು 1,500 ಇತ್ತು, 2,000 ಆಯಿತು. ಈ ಮೊನ್ನೆ ಒಂದು ತೆಂಗಿನ ಮರಕ್ಕೆ 4,000 ಕೊಡ್ತಾರೆ. ಆ 4,000 ತೊಗೋಬೇಕು ಅಂದರೆ ನಾವು ಹೆಚ್ಚು ಕಡಿಮೆ 1,500 2,000 ಖರ್ಚು ಮಾಡಬೇಕಾಗತ್ತೆ ರೈತ. ಅಲ್ಲ, ಅದು ನಾನು ಕೇಳ್ತಾ ಇದ್ದೀನಿ, ಅಣ್ಣವ್ರಿಗೂ ಗೊತ್ತಿದೆ. ಒಂದು ತೆಂಗಿನ ಮರದ ಜೀವಿತಾವಧಿನಲ್ಲಿ ನಮಗೆ ಬರ್ತಕ್ಕಂಥದ್ದು 10 ಲಕ್ಷ ರೂಪಾಯಿ, 15 ಲಕ್ಷ ಬರುತ್ತೆ ಒಂದು ತೆಂಗಿನ ಮರದ ಆದಾಯ ಜೀವಿತಾವಧಿದು. 10 ಲಕ್ಷ ಕೊಡಿ, 15 ಲಕ್ಷ ಬೇಡಿ ಅಂತ. ಅವ್ರು ಕೊಡ್ತಕ್ಕಂಥದ್ದು ಬರೀ ಇವಾಗ ಮೊನ್ನೆ 6 ತಿಂಗಳಿಂದ 4,000, ಮೊದಲು 2,000 ಕೊಡ್ತಾಯಿದ್ರು. ಯಾವುದೇ ಒಂದು ಪರಿಹಾರ ತಗೊಳ್ಳಿ, ರೈತ ಅಲಿಬೇಕು, ಕೊಡ್ತಾ ಇಲ್ಲ. ಆ ದಿಕ್ಕಿನಲ್ಲಿ ರೈತರ ಬಗ್ಗೆ ಸರ್ಕಾರ, ಅದರಲ್ಲೂ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ನಾನು ಬೀದರ್ನಲ್ಲಿದ್ದೆ. ನಮ್ಮ ಭೀಮಣ್ಣ ಖಂಡ್ರೆ ಇವಾಗ ಇರ್ತಕ್ಕಂಥ ಹಾಲಿ ಅರಣ್ಯ ಸಚಿವರ ತಂದೆ ನನಗೆ ಭಾಳ ಆತ್ಮೀಯರು. ಇವರು ಒಳ್ಳೆಯ ವ್ಯಕ್ತಿ. ಆದರೆ ಯಾಕೆ ಅಂತ ಒಬ್ಬ ಬದ್ಧತೆ ಇರ್ತಕ್ಕಂಥ ಮಂತ್ರಿ ರೈತರ ಬಗ್ಗೆ ಕಾಳಜಿ ತಗೊಳ್ತಾ ಇಲ್ಲ, ಒಂದು ಪರಿಹಾರ, ಶಾಶ್ವತ ಪರಿಹಾರ. ಯಜಮಾನ್ರೆ, ತಾವು ಹೇಳಿ, ಇಲ್ಲಿ ನಾನು ಕೇಳ್ಪಟ್ಟೆ ಶೇಂಗಾವನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಈ ಆನೆಗಳ ಹಾವಳಿಯ ಕಾರಣಕ್ಕಾಗಿ ಈಗ ಶೇಂಗಾ ಬೆಳೆಯೋದನ್ನೇ ರೈತರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ತಮಗೆ? ವಾಸ್ತವವಾಗಿ ನೀವು ಹೇಳೋದು ಸತ್ಯ. ಇಲ್ಲಿ ಶೇಂಗಾಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಂಥ ಪ್ರದೇಶ ಈಗ ಇತ್ತೀಚೆಗೆ ನೀರಾವರಿಗಳು ಮತ್ತು ಬೋರ್ವೆಲ್ಗಳೆಲ್ಲ ಇಂಟ್ರೊಡ್ಯೂಸ್ ಆದಮೇಲೆ ಚನ್ನಪಟ್ಟಣ ತಾಲೂಕಿನಲ್ಲಿ 13,370 ಹೆಕ್ಟೇರ್ ಭೂಪ್ರದೇಶ ಇವತ್ತು ನೀರಾವರಿ ಕಾಣ್ತಾ ಇದೆ. ಹಸಿರು ಎಲ್ಲ ಕಡೆ ಸಿಗ್ತಾ ಇರೋದ್ರಿಂದ ಸರ್ಕಾರದ ವೈಫಲ್ಯದಿಂದಾಗಿ ಈ ವನ್ಯಜೀವಿಗಳು ನಮ್ಮನ್ನು ಉಪಟಳಕ್ಕೆ ಸಿಲುಕಿಸ್ತಾ ಇದೆ. ಏನು ವೈಫಲ್ಯ ಅಂತ ಹೇಳಿದ್ರೆ, ಒಂದು 10 ವರ್ಷದಿಂದ ನಮ್ಮಲ್ಲಿ ಮಳೆ ಕೊರತೆ. ಆವಾಗ ಏನಾಯಿತು, ಕಾಡು ಪ್ರಾಣಿಗಳಿಗೆ ಏನಾದ್ರು ಒಂದು ಮೇವಿನ ಆಧಾರ ಕೊಡಬೇಕು ಅಂತ ಸರ್ಕಾರ ಆ ಅಧಿಕಾರಿಗಳಿಗೆ ಸಜೆಷನ್ ಕೇಳಿದಾಗ ಅವ್ರೇನು ಮಾಡಿದ್ರು, ಇಲ್ಲಿ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ಕಬ್ಬು, ತರಕಾರಿ ಇಂಥ ತಗೊಂಡೋಗಿ ಹಾಕಬೇಕು ಅಂತ ಹೇಳಿದ್ರು. ಇವ್ರು ಕೊಂಡ್ಕೊಂಡೋಗಿ ಅವೆಲ್ಲ ತಗೊಂಡೋಗಿ ಹಾಕೋಕ್ಕೆ ಶುರುವಾದರು. ಆಗ ಈ ಕಾಡಾನೆಗಳ ಮತ್ತು ಕಾಡು ಪ್ರಾಣಿಗಳ ಅಭಿರುಚಿ ಬದಲಾಯಿತು. ಏನು ಬಿದಿರು ಸೊಪ್ಪು ಇಂಥದ್ದೆಲ್ಲ ತಿನ್ಕೊಂಡವು ನೈಸರ್ಗಿಕವಾಗಿ ಬದುಕ್ತಾ ಇದ್ವೋ ಆ ಅಭಿರುಚಿಯನ್ನು ಬದಲಾಯಿಸ್ಕೊಂಡು ರೈತರ ಬೆಳೆಗಳನ್ನು ಹುಡುಕ್ತಾ ಬಂದವು. ಆ ಕಾರಣದಿಂದ ಇಲ್ಲಿ ನಾ ಈಗಾಗಲೇ ಹೇಳ್ದಂಗೆ ಹೆಚ್ಚು ಭೂಪ್ರದೇಶದಲ್ಲಿ ನಾವು ವ್ಯವಸಾಯ ಇಟ್ಟಿರೋದ್ರಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಈ ಪ್ರದೇಶವನ್ನು ಬಿಡೋದಕ್ಕೆ ಅವಕ್ಕೆ ಇಷ್ಟ ಇಲ್ಲ. ಅವು ಲಗ್ಗೆ ಇಡ್ತವೆ, ಸರ್ಕಾರ ಕೊಡ್ತಾ ಇಲ್ಲ, ಅಲ್ಲಿಗೆ ತೊಗೊಂಡು ಸುರಿತಾ ಇದ್ರು, ಇವಾಗ ಹಾಕ್ತಾ ಇಲ್ಲ. ಅವೇನು ಮಾಡಿದ್ರು, ಲಗ್ಗೆ ಇಟ್ಟು. ಇದು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ. ನಾವು ಯಾವ ಬೆಳೆ ಕೊಟ್ಟರು ನಾವು ಮನೆಗೆ ತರುವ ಕಾಯ್ತಾ ಇಲ್ಲ. ಈಗ ನೀವು ಗಮನಿಸಿದ್ರೆ ಎಲ್ಲ ಶಾನ್ಭೋಗ್ನಹಳ್ಳಿನಲ್ಲಿ ಬೆಳೆದ ಬೆಳೆ ಇನ್ನೆಲ್ಲ 3 ದಿನದಲ್ಲಿ ಕುಯ್ಬೇಕಾಗಿತ್ತು, ಆಗಲೇ ಎಲ್ಲ ತುಳಿದ್ಬಿಟ್ಟು ಹೊಟ್ಟೋಗವೆ. ಈ ರೀತಿ ಸ್ಪಿರಿಟ್ಟು ಹಾಳಾಗ್ತಾ ಇದೆ ರೈತಂದು. ಶೇಂಗಾ ಬೆಳೆಯನ್ನೇ ನಿಲ್ಲಿಸ್ಬಿಟ್ಟಿದ್ದೀರಾ? ಸಂಪೂರ್ಣವಾಗಿ ನಿಂತೋಯ್ತದು. ಶೇಂಗಾ ಬೆಳೆ ಇಲ್ಲವೇ ಇಲ್ಲ ಇವಾಗ. ಸಾಮಾನ್ಯವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು ಸಹಜ. ತಾವು ಸಮಸ್ಯೆಯನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಆಶ್ವಾಸನೆ ಕೊಟ್ಟಿರಲಿಲ್ವಾ? ನಂತರದಲ್ಲಿ ಅವ್ರದ್ದು ಅಭಿಪ್ರಾಯ ಅಥವಾ ಅವರ ಒಂದು ವ್ಯಕ್ತಿತ್ವ ಬದಲಾಯ್ತಾ ಹೇಗೆ ಅಂತ? ಇಲ್ಲ ಸರ್, ರಾಜಕಾರಣಿಗಳದು ಯಾವುದೇ ವ್ಯಕ್ತಿತ್ವ ಬದಲಾಗಲಿಲ್ಲ. ರೈತರುಗಳ ಕಷ್ಟನ ನೋಡೋದಿಲ್ಲ. ನಮಗೆ 20 ವರ್ಷದಿಂದ 1 ರೂಪಾಯಿನ ಬೆಳೆ ಬೆಳೀತಾ ಇಲ್ಲ. ಚನ್ನಪಟ್ಟಣ ತಾಲೂಕು ಸುಣ್ಗಟ್ಟ ಗ್ರಾಮದವ್ರು ನಾವು. ಈಗ ಡಿಸೆಂಬರ್ ನವಂಬರಲ್ಲಿ ಭತ್ತ ಕುಯ್ದಾಕಿದ್ದ 4 ಎಕರೆ ನಾವು ವಚ್ಚರಿಂದ ಬರ್ನ್ ಮಾಡಿಬಿಟ್ಟು ನಮಗೆ ಏನು ಬೆಳೆ ಕಾಯ್ತಾ ಇಲ್ಲ. ಅದು 20 ವರ್ಷದಿಂದ ಬರೀ ಲಾಸೆ ರೈತರಿಗೆ. ತೆಂಗಿನ ಸೊಸಿಯ 150 ಸೊಸಿ ಮುರಿದಾಕವೆ, ಬುಡ ಇನ್ನೂ ಹಂಗೆ ಅವೆ. ಬಂದು ನೋಡಿ ನೀವು ಒಂದು ಸಾಲಿ. ರಾಜಕಾರಣಿಗಳು ಏನು 5 ಪೈಸದ್ದು ರೈತರಿಗೆ ಸಹಾಯ ಮಾಡ್ತಾ ಇಲ್ಲ. ರೈತರು ಈ ಒಂದು ಕಾಡಾನೆಗಳ ಹಾವಳಿ ಕಾರಣಕ್ಕಾಗಿ ಅಂದರೆ ಅವರ ಕೃಷಿ ಚಟುವಟಿಕೆಗಳನ್ನೇ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ ಅಂತ? ಬಂದಿದೆ. ಇವಾಗ ಏನು ಮಾಡೋ ಪ್ರಯೋಜನ ಇಲ್ಲ ರೈತರಿಗೆ. ಯಾವ ಕಡೆಯೂ ಸಿಗ್ತಾ ಇಲ್ಲ ಸೌಲಭ್ಯ. ಎಲ್ಲಿ ಬಂದು ಆನೆಗಳೆಲ್ಲ ದಾಳಿ ಮಾಡ್ತಾ ಇರೋದ್ರಿಂದ ನಮ್ಮ ತೋಟದಲ್ಲಿ 20 ತೆಂಗಿನ ಸಸಿ ತಾಕ್ಬಿಟ್ಟು ಹೊಂಟೋದು. ನಮ್ಗೆ ಪರಿಹಾರ ಬರೀ 6,000 ಪರಿಹಾರ ಬಂತು. ಏನು ಆಗಲ್ಲ, ರೈತರು ಏನು ಮಾಡೋಕ್ಕಾಗಲ್ಲ. ಬೆಳೆ ಜಿಲ್ಲಾಡಳಿತಕ್ಕೆ ಅಥವಾ ಅರಣ್ಯ ಇಲಾಖೆಗೆ ಮನವಿ ಮಾಡ್ಕೊಂಡ್ರ? ಎಲ್ಲ ಮನವಿ ಮಾಡಿದ್ರು ಸರ್. ಇಲ್ಲಿಗೆ ವೀಸ್ಪರ್ ಕಂಡ್ರೆ ಅವರು ಬೆಳ್ಳಿಗೆ ಬಂದಿದ್ರು. ಅವಾಗೂ ಎಲ್ಲ ಹೇಳಿದ್ವಿ, ಲೆಟ್ರ್ ಎಲ್ಲ ಕೊಟ್ವಿ, ಎಲ್ಲ ಇದು ಮಾಡಿ ಫೆನ್ಸ್ ಹಾಕಿಸ್ತೀವಿ ಅಂದರು. ಏನೂ ಹಾಕ್ಸಲಿಲ್ಲ, ಏನು ಮಾಡಲಿಲ್ಲ. ಸರ್ಕಾರ ರೈತರಿಂದ ಏನು ಮಾಡ್ತಾಯಿಲ್ಲ, ಕೇವಲ ಆಶ್ವಾಸನೆ ಅಷ್ಟೇ ಕೊಡ್ತಾ ಇದೆ ಅಷ್ಟೇ. ರಾಜಕಾರಣಿಗಳು ಆಶ್ವಾಸನೆ ಬಂದ ರಾಜಕಾರಣ ಟೈಮಿಂಗ್ಸಲ್ಲಿ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಸರ್, ತಾವು ಹೇಳಿ, ಈಗ ಪರಿಹಾರದ ವಿಚಾರವಾಗಿ ನೋಡೋದಾದರೆ ಏನೆಲ್ಲ ಪರಿಹಾರವನ್ನು ಸರ್ಕಾರ ಮಾಡಬಹುದಿತ್ತು, ಯಾಕೆ ಮಾಡಿಲ್ಲ, ಈಗ ಏನು ಹೇಳ್ತೀರಿ? ಈಗ ಮೊದಲನೇದಾಗಿ ಪರಿಹಾರಕ್ಕಿಂತ ಮುಖ್ಯವಾಗಿ ಆನೆಗಳು ನಮ್ಮ ಬಯಲಿಗೆ ಬರಬಾರ್ದು. ಕಾರಿಡಾರ್ ಮುಖ್ಯ. ಯಾಕೆಂದರೆ ಕಾರಿಡಾರ್ ಬಗ್ಗೆ ಭಾಳಷ್ಟು ಜನ ರಾಜಕಾರಣಿಗಳು ಒಂದೊಂಥರ ಮಾತಾಡ್ತಾರೆ.
ಒಬ್ಬೊಬ್ಬ ರಾಜಕಾರಣಿ ಒಂಥರ ಮಾತಾಡ್ತಾರೆ. ಈಶ್ವರ್ ಕಂಡ್ರೆ ಎಲ್ಲೋ 2,000 ಎಕರೆ ಕಾಡನ್ನ ನಾವು ಇದು ಮಾಡಿ ಎಲ್ಲ ಆನೆ ಅಲೆ ಬಿಡ್ತೀವಿ ಅಂತಾರೆ. ಒಂದೇ ಕಡೆ ಎಲ್ಲ ಆನೆನೂ ಬಿಟ್ಟರೆ ಅವು ಅವೇ ಕಿತ್ತಾಡಿ ಗುದ್ದಾಡಿ ಸತ್ತೋಗ್ತವೆ. ಆ ಕಾರಣ ಆನೆಗಳು ಎಲ್ಲಾರ ಇರಲಿ, ಅವಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅಂದರೆ ಕಾಡಿನಿಂದ ನಾಡಿಗೆ ಬರಬಾರ್ದು. ಈಗ ಬ್ಯಾರಿಕೇಡ್ ಹಾಕಬೇಕು. ಬ್ಯಾರಿಕೇಡ್ ಅಂತಂದರೆ ಒಂದು ಕನ್ಸ್ಟ್ರಕ್ಷನ್ ಹೋಗಿರ್ಬೇಕದು. ಆ ರೀತಿ ಬ್ಯಾರಿಕೇಡ್ ಮಾಡಿದ್ರೆ ಅದು ಆನೆಗಳು ಒಳಗೆ ಬರ್ತಪ್ಪ ಅಂತಂದರೆ ಮತ್ತು ಫಾರೆಸ್ಟ್ನಲ್ಲಿ ಆನೆಗಳಿಗೆ ಏನೇನು ಬೇಕು, ಮೇವೇನು ಬೇಕು, ಮರಗಳು ಅಥವಾ ಬಿದಿರು ಇಂಥವೆಲ್ಲ ಬೆಳೆಸಿ, ಹಲಸು, ಮಾವು ಇಂಥವೆಲ್ಲ ಮಾವು ಅಂದರೆ ನಾಟಿ ಮಾವು ಇರ್ತದೆ, ಅಂಥವೆಲ್ಲ ಬೆಳೆದಾಗ ಅವ್ಯಾಕೆ ಇಲ್ಲಿ ಬರ್ತವೆ, ಅಲ್ಲೇ ತಿಂಡಿ ಸಿಕ್ಕಿದಾಗ ನೀರಿನ ವ್ಯವಸ್ಥೆ ಮಾಡಬೇಕು. ಕಾಡಿನಲ್ಲಿ ಭಾಳಷ್ಟು ಸಾರಿ ಮಳೆ ಇಲ್ಲದೇ ಭಾಳಷ್ಟು ನೀರೇ ಇಲ್ಲ ಕುಡಿಯೋಕ್ಕೆ. ಹಿಂಗಾಗಿ ಅವೆಲ್ಲ ನಮ್ಮ ಏನು ಪರಿಸ್ಥಿತಿ ಇಲ್ಲಿ ಬಂದ್ಬಿಟ್ಟು ಈಗ ಅಧ್ವಾನ ಆಗ್ತಾಯಿದೆ. ಕಾಡಾನೆಗಳ ದಾಳಿಯಿಂದ ತಮಗೂ ಕೂಡ ಎಷ್ಟು ಭಯ ಇದೆ ಹೇಗೆ ಅಂತ, ಜನರಿಗೂ ಕೂಡ ಎಷ್ಟು ಯಾವ ರೀತಿ ಭಯದ ವಾತಾವರಣ ಇದೆ ಅಂತ? ಸರ್, ಸಂಜೆ ಆಗ್ತು ಅಂದರೆ ಸಿಂಗ್ಲಾದಿಪುರದಿಂದ ಕೋಡಂಬಳಿಗೆ, ಶಾನ್ಭೋಗನಹಳ್ಳಿಯಿಂದ ಕೋಡಂಬಳಿಗೆ ಬರೋಕ್ಕೆ ಆಗಲ್ಲ. ನಿತ್ಯ ಆನೆಗಳ ದಾಳಿ ಇದೆ. ಇದನ್ನು ಈಗಿನ ಹಾಲಿ MLA ಆನೆಗಳನ್ನ ದಾಳಿನ ತಡೀತೀನಿ ಅಂದ್ಬಿಟ್ಟು ಒಂದು 2-3 ಆನೆನೂ ಹಿಡಿದ್ರು. ಜೊತೆಗೆ ಅರಣ್ಯ ಸಚಿವರನ್ನು ಕರ್ಕೊಂಡು ಬಂದರು. ಅವರು ಭರವಸೆ ಕೊಟ್ಟರೆ ವಿನ ಆ ಕಾರ್ಯ ಇನ್ನೂ ರೂಪ ಆಗಲಿಲ್ಲ. ಇಲ್ಲೇನು ಸಮಸ್ಯೆ ಏನಾಗ್ತದೆ ಅಂದರೆ, ಈ ರೋಡ್ ಇದೆಯಲ್ಲ ಸರ್, ಈ ಕಡೆದೆಲ್ಲ ಚನ್ನಪಟ್ಟಣ ಸೇರುತ್ತೆ, ಆ ಕಡೆದು ಸಾತ್ನೂರು. ಈ ಚನ್ನಪಟ್ಟಣ ಕಡೆಗೆ ಬಂದಾಗ ಇವ್ರೇನು ಮಾಡ್ತಾರೆ, ಚನ್ನಪಟ್ಟಣದವರು ಆ ರೋಡ್ಗೆ ಓಡಿಸ್ತಾರೆ. ಆ ಕಡೆಗೆ ಹೊಂಟವ್ರೆ ನಾವು ನೆಮ್ಮದಿಯಾಗಿ ಮಲಗ್ಬೋದು ಅಂತ. ಅವ್ರೇನು ಮಾಡ್ತಾರೆ, ಆ ಕಡೆಯಿಂದ ನಾಳೆ ನೈಟ್ ಈ ಕಡೆಗೆ. ಆವಾಗ ಏನಾಯ್ತವೆ, ಆನೆ ರೈತರು ಬೆಳೆ ನಾಶ ಮಾಡೋದು ಬೇಡ, ಬರೀ ಸುಮ್ಮನೆ ನಡ್ಕೊಂಡೋದ್ರೆ ಸಾಕು, ಸಂಪೂರ್ಣ ರೈತ ಸತ್ತ. ಅಧಿಕಾರಿಗಳು ಜವಾಬ್ದಾರಿನೇ ಮರೆತು ಬಿಟ್ಟಿದ್ದಾರಾ ಅಂತ? ಅಧಿಕಾರಿಗಳಿಗೆ ಎಷ್ಟೇ ಕೇಳ್ಕೊಂಡ್ರು ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಪರಿಹಾರನ ಇವತ್ತು ಹಾಕಿದ್ರೆ 2 ವರ್ಷಕ್ಕೆ 1.5 ವರ್ಷಕ್ಕೆ ಕೊಡ್ತಾರೆ. ಅದು ಏನು ಸಾಹೇಬ್ರು ಹೇಳ್ದಂಗೆ ಗುರುಗಂಜಿನ ಎಷ್ಟೇ ಬೇಡ್ಕೊಂಡ್ರು ರೈತರ ಸಮಸ್ಯೆ ಬಗ್ಗೆ ಅರಿತಲ್ಲ. ಕೂಡಲೇ ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತೀನಿ, ಈ ಆನೆ ದಾಳಿನ ತಪ್ಪಿಸಿ ರೈತರು ಬದುಕಲಿ. ಇಲ್ಲ ಇದೇ ರೀತಿ ಇನ್ನು 2-3 ವರ್ಷ ಆದರೆ ರೈತರು ಯಾವುದೇ ವ್ಯವಸಾಯ ಮಾಡದೆ ಮನೆ ಸೇರಬೇಕು ಅಂತ ಸ್ಥಿತಿ ಬರುತ್ತೆ. ಕಷ್ಟಪಟ್ಟು ಬಿತ್ತನೆ ಮಾಡಿ ಬೆಳೆ ಬರುವಂಥ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ಬಂದು ಹಾಳು ಮಾಡಿದ್ರೆ ಹೇಗೆ? ಯಾರಿಗೂ ನಮ್ಗೆ ಏನೂ ಇಲ್ಲ ನೋಡಪ್ಪ, ಆನೆ ಬಂದು ತುಳಿದ್ಬಿಟ್ಟದಲ್ಲಪ್ಪ, ನಾ ಏನಪ್ಪ ಮಾಡೋಣ ಅಂತ ಜಮೀನವ್ರು ಅಂತಾರೆ. ನಾವು ಯಾರಿಗೆ ಹೇಳ್ಕೊಮ್ಮ, ಅಧಿಕಾರಿ ಅಂತಾರೆ ಏನಿದ್ರು ತಗೋಬಪ್ಪ ನೀವು ಅಂತಾರೆ. ನಾವೇನು ತಗೊಮ್ಮ ಸರ್? ಕಾಡಿಂದ ನಾಡಿಗೆ ಆನೆ ಬರಬಾರ್ದು. ಕಾಡಲ್ಲಿ ಏನಾರ ಮಾಡ್ಕೊಳ್ಳಿ ಅವು. ಇಲ್ಲಿ ಆಮೇಲೆ ಜೊತೆಗೆ ವಿದ್ಯುತ್ತು ಸಮಸ್ಯೆ. ಎಲ್ಲ ರಾತ್ರಿ ವೇಳೆ ವಿದ್ಯುತ್ ಕೊಡ್ತಾರೆ. ರೈತರು ಯಾವ ಧೈರ್ಯ ಇಟ್ಟು ಹೋಗಿ ನೀರು ಕಟ್ತಾರೆ ಜಮೀನಿಗೆ? ಒಬ್ಬ ರೈತ ಸೋತಂದ್ರೆ ಆ ಮನೇನೇ ಸೋತಾಯಿತು. ಸರ್ಕಾರ 15 ಲಕ್ಷ ಪರಿಹಾರ ಕೊಡ್ಬೋದು, ಅದು ಮುಖ್ಯ ಅಲ್ಲ. ಒಬ್ಬ ರೈತ ಹೋದ ಅಂದರೆ ಆ ಮನೆ ಮುಳುಗ್ತು. ಹಾಗಾಗಿ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಆನೆ ದಾಳಿ ತಡೀಲಿ. ಕಾಡಿಂದ ನಾಡಿಗೆ ಆನೆ ಬೇಡ, ಕಾಡಲ್ಲಿರಲಿ, ನಮಗೇನು ತೊಂದರೆ ಇಲ್ಲ. ನಾವು ಅವು ಇರೋ ಕಡೆಗೆ ಹೋಗಲ್ಲ, ಅವು ನಾವು ಇರೋ ಕಡೆಗೆ ಬಂದು ನಮ್ಮ ಜೀವನ ಹಾಳು ಮಾಡ್ತದೆ. ಬೆಳೆ ನಾಶದೊಂದಿಗೆ ಜೀವ ಭಯನೂ ಇದೆ. ಹೌದು, 100ಕ್ಕೆ 100 ಇದೆ. ಈ ಆನೆ ಕಂಡ್ರೆ ಯಾರಿಗೆ ಭಯ ಇಲ್ಲ ಸರ್? ನಾವು 100 ಜನ ಇರೋದು ಒಂದೇ, ಒಂದು ಆನೆ ಇರೋದು ಒಂದೇ. ಹಾಗಾಗಿ ಜೀವದ ಭಯ ಈ ಸುತ್ತ ನಮ್ಮ ಕೋಡಂಬಳಿ ಆಗ್ಬೋದು, ಶಾನ್ಭೋಗನಹಳ್ಳಿ, ವಡ್ರಹಳ್ಳಿ, ಕಾರೆಕೊಪ್ಪ, ಇಲ್ಲಿ ಬಲ್ಲಾಪಣ್ಣ, ಈ ಭಾಗದಲ್ಲಿ ಸಿಂಗ್ಲಾಜಿಪುರ, ಈ ಭಾಗದಲ್ಲಿ 7 ಗಂಟೆ ಆದರೆ ಓಡಾಡೋಕ್ಕೆ ಜೀವನ ಕೈಲಿ ಹಿಡ್ಕೊ ಓಡಾಡ್ತಾರೆ. ಅಂದರೆ ವಿದ್ಯುತ್ತನ್ನು ಬೆಳಗ್ಗೆ ಟೈಮಲ್ಲೇ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಾ? ಮಾಡಿದ್ರು ಆದ್ರೂ ಕೊಡ್ತಾ ಇಲ್ಲ. ನೈಟ್ನಲ್ಲಿ 3 ಗಂಟೆ ಕೊಡ್ತಾರೆ, ಬೆಳಿಗ್ಗೆ ಟೈಮ್ 4 ಗಂಟೆ ಕೊಡ್ತಾರೆ. ಅದನ್ನು ಮಟ್ಟ ಕೊಡಲ್ಲ. ವಿದ್ಯುತ್ತು ಕರೆಕ್ಟಾಗಿ ಬರ್ತಾ ಇಲ್ಲ. ವಿದ್ಯುತ್ತೇ ಸಮಸ್ಯೆ ಆಗೋದ್ರೆ ಈ ಗಾಳಿ ಮಳೆಗೆಲ್ಲ ಲೈನೆಲ್ಲ ಅಲ್ಲಿ ಇಲ್ಲಿ ಇದಾಗುತ್ತೆ, ಗುದ್ಮ ಬೀಳೋದು. ಇನ್ನೊಂದು ಹಿಂಗಾಗಿ ಸಮಸ್ಯೆ ಜಾಸ್ತಿ ಆಗೋದೆ ವಿದ್ಯುತ್ತದು. ಕರೆಂಟು KEB ಅವರು ಮಟ್ಟ ಕರೆಂಟು ಕೊಡ್ತಾ ಇಲ್ಲ. ಈ ಸಮಸ್ಯೆ ವಿಪರೀತ ಜಾಸ್ತಿ ಆಗೋಗಿದೆ. ಇವರು ಹೇಳ್ತಾ ಇದ್ರು ವಿದ್ಯುತ್ ಅನ್ನು ಕೂಡ ರಾತ್ರಿ ವೇಳೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಯಜಮಾನ್ರೆ, ತಮಗೆ ಯಾವ ರೀತಿ ಸಮಸ್ಯೆ ಆಗಿದೆ? ಯಾಕಂತಂದರೆ ರಾತ್ರಿ ವೇಳೆ ವಿದ್ಯುತ್ತನ್ನು ಕೊಟ್ಟರೆ ತಾವು ಹೋಗಿ ಹೊಲದಲ್ಲಿ ನೀರು ಬಿಡುವಂಥದ್ದು ಮಾಡುವಂಥ ಸಂದರ್ಭದಲ್ಲಿ ಕಾಡಾನೆಗಳ ದಾಳಿ ಮಾಡುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದು ಎಷ್ಟು ಸಮಸ್ಯೆ ಆಗಿದೆ, ತಾವು ಆಗ್ರಹ ಏನು ಮಾಡ್ತೀರಿ? ಸರ್, ಕಾಡು ಆನೆಗಳು ಜೊತೆಗೆ ಎಲ್ಲ ಪ್ರಾಣಿಗಳು ವಿಷಜಂತುಗಳಿಂದಲೂ ರೈತನಿಗೆ ದೊಡ್ಡ ಅನಾಹುತನೇ. ಅದರಲ್ಲೂ ಆನೆಗಳು ಅಂತಂದರೆ ಹೊಲದೊತ್ತಿಗೆ ಹೋಗದೇ ಇರುವಂಥ ಒಂದು ಪರಿಸ್ಥಿತಿ ಉಂಟಾಗ್ಬಿಟ್ಟೈತೆ. ಯಾಕೆಂದರೆ ಎಲ್ಲಿ ಬರ್ತದೋ ಎಲ್ಲಿ ಹೋಯ್ತದೋ ಅಂತ ಅನ್ನುವ ಭಯ ನಮ್ಮೆಲ್ಲರೂ ಕಾಡ್ತಾ ಇದೆ. ಆದಷ್ಟು ಬೇಗ ಕಾರಿಡಾರ್ನ ಮಾಡಿ ಆನೆ ಬರುವಂಥದ್ದನ್ನ ತಪ್ಪಿಸಿ, ಆಮೇಲೆ ಕಾಡುಗಳಲ್ಲಿ ಅಕೇಶಿಯ ಒಂದು ಬಿಟ್ಟರೆ ಬಾಕಿ ಹಲಸು ಅವು ಇವು ಆನೆ ಬೇಕಾದಂಥ ಏನು ಗಿಡ ಮರಗಳಿದ್ದವು ಅವನ್ನ ಬೆಳೆಸಲಿ. ಆವಾಗ ಆನೆಗಳು ಈ ಕಡೆ ಬರೋದು ಸ್ವಲ್ಪ ಕಂಟ್ರೋಲ್ ಆಯ್ತದೆ, ನಮಗೂ ಸ್ವಲ್ಪ ಅನಾನುಕೂಲ ಎಲ್ಲ ತಪ್ತದೆ ಅಂತ ನಾನು ಹೇಳ್ತೀನಿ ಸರ್. ನಮಗೆ ಸುಮಾರು ಈಗ ಮೊನ್ನೆ 4 ದಿವಸದಲ್ಲಿ 4 ಸುಳಿನೇ ಮುರಿದ್ಬಿಟ್ಟೈತೆ. ಪಂಪ್ ಸೆಟ್ನೇ ತಿರುಗಿಸ್ಬಿಟ್ಟೈತೆ ಬೋರ್ವೆಲ್ಲು. ಅದನ್ನು ಪರಿಹಾರ ಕೇಳಿದ್ರೆ ಅರ್ಜಿ ಕೊಟ್ಟರೆ ನಾವು 2,000 ಖರ್ಚು ಮಾಡೋರು, ಕೊಡೋದೇ 4,000 ಅವ್ರಿಗೆ. ಈಗ ಮೊನ್ನೆ 3 ದಿವಸದಲ್ಲಿ ಬಂದು 4 ಸುಳಿ ತಿರುಗಿ ತಾಕೈತೆ. ನಮಗೆ 5 ಗಂಟೆ ಮೇಲೆ ಇರೋಕ್ಕಾಗಲ್ಲ ಅಲ್ಲಿ.
5 ಗಂಟೆಯಿಂದ ಒಳಗಡೆ ಬಂದುಬಿಡ್ಬೇಕು. ಅದರಿಂದ ತುಂಬ ನಮಗೆ ಆನೆದೇ ಪ್ರಾಬ್ಲಮ್ ಆಗಿದೆ ಸರ್. ಅರಣ್ಯ ಇಲಾಖೆಯವರು ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಮಾಡ್ತಾ ಇಲ್ಲ ಸರ್. ಸುಮ್ಮನೆ ಅದೇ ಹೇಳಿದ್ರಲ್ಲ, ನಮ್ಮ ನಾಗಣ್ಣ ಹೇಳಿದ್ರಲ್ಲ, ಈ ರೋಡಿಂದ ಕಡ್ದಾಗ ಆ ಕಡೆ ಕೊಡಿಸ್ತಾರೆ, ಆ ಕಡೆಯಿಂದ ಈ ಕಡೆ ಕೊಡಿಸ್ತಾರೆ. ಅವೆಲ್ಲ ಹೋಗಲ್ಲ, ತಿರ್ಗಿ ಅಲ್ಲಿಗೆ ಬರ್ತವೆ. ನಾವು ಅಲ್ಲಿ ನಿಮ್ಗೆ ಹೋಗಿ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು, ನಾನು ಜಮೀನು ತೋರಿಸುವೆ. ಸೊಸಿನೇ ಮುರಿದ್ಬಿಟ್ಟವು ಈಗ. ಅಂದರೆ ಪರ್ಮನೆಂಟೇ ನಮ್ಮ ಜಮೀನು ಗ್ಯಾರಂಟಿ. ಶಾಶ್ವತ ಪರಿಹಾರವನ್ನು ಒದಗಿಸುವ ಕೆಲಸ ಮಾಡ್ತಿಲ್ಲ, ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಒಂದು ಸೊಸಿ ಬೆಳೆಸ್ಬೇಕಾದ್ರೆ ಎಷ್ಟು ಸರ್, ಈಗ 10 ಸೊಸಿ ಹೋಗಿರೋದು ನಾನು, 3 ವರ್ಷದ ಮರ ಹೋಗಿರೋದು ನನಗೆ. ಈಗ ಪರಿಹಾರ ಕೊಡಲ್ಲ ಅವರು. ಕೊಟ್ಟರೆ ಏನು ಪ್ರಯೋಜನ? ನಮಗೆ 4,000 ಕೊಡ್ತಾರೆ, ಯಾತಕ್ಕೆ ಸೇರುತ್ತೆ? ಅದೊಂದು ಕಂಟ್ರೋಲ್ ಮಾಡಿದ್ರೆ ನಮ್ಗೆ ರೈತರಿಗೆ ಇನ್ನೇನು ತೊಂದರೆ ಇಲ್ಲ ಸರ್. ಅದರಂಥ ತೊಂದರೆ ಇನ್ಯಾವ ಇದರಲ್ಲೂ ಬಂದಿಲ್ಲ ನಮಗೆ. ನಿಮ್ಮ ಟಿ ವಿಯವರಿಗೆ ಒಂದೇದು ಹೇಳ್ಬೇಕು ನಾವು, ಯಾಕೆಂದರೆ ರೈತ ಉಳಿದಿರೋದು ನಿಮ್ಮ ಟಿ ವಿಯವರಿಂದ. ಈ ರಾಜಕೀಯವ್ರು ಬಿಡಿ, ಬರ್ತಾರೆ, ಕಾಲು ಕೈ ಕಟ್ತಾರೆ, ದುಡ್ಡು ಕೊಡ್ತಾರೆ, ಓಟ್ ಹಾಕ್ಬಿಡ್ತಾರೆ, ಕರ್ಕೊ ಹೊರಟಿಗೆ ಮನೆಗೆ ಇರ್ತಾರೆ. ಈಗ ಬಡವ್ರು ಬಗ್ರ ಪಾಪ ಅಡ್ಡಲ್ಲೇ ಮಧ್ಯೆ ಬಂದು ಕಾಣ್ತಾರೋ ನೀವೇ, ಹೆಂಗಪ್ಪ ಏನು ನಿಮ್ಗೇನು ಸಮಸ್ಯೆ ಏನು ಅಂತ ಯಾವಾಗ ಕೇಳೋರು ನೀವು, ರೈತರಿಗೆ ಕಟ್ಸೋಕೆ ಕೇಳೋರು ನೀವು. ನಿಮಗೂ ಧನ್ಯವಾದ ಹೇಳ್ಬೇಕು ನಾವು ರೈತರು. ನೀವು ಇಲ್ಲ ಅಂದರೆ ರೈತರಿಗೆ ಅದು ಎಷ್ಟೇ ಸತ್ತೋಗ್ರು ಇಷ್ಟೊತ್ತಿಗೆ. ಈ ರಾಜಕೀಯ ನಿಮ್ಕೊಬಿಟ್ಟಿದ್ರೆ ಆ ರೀತಿಯಾಗಿದೆ. ಅದರಿಂದ ನಿಮ್ಗೆ ಧನ್ಯವಾದ ಹೇಳಿ. ನೀವೇನು ನಮಗೆ ಹೇಳೋದಕ್ಕೆ ಒಂದು ಸಂತೋಷ ಆಯಿತು. ನಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ನೀವು ಇಲ್ದರೆ ಈ ರಾಜಕೀಯವರೆಲ್ಲ ಏನು ಪ್ರಯೋಜನ ಇಲ್ಲ, ಹೊಂಟೋಯ್ತಾ ಇರ್ತಾರೆ, ಬರೋದು ಅವ್ರು ಸಮಸ್ಯೆ ಮಾಡ್ತಾರೆ, ಹೋಯ್ತಾರೆ. ಅಷ್ಟ್ಬಿಟ್ರೆ ನಮಗೇನಪ್ಪ ಅಂದರೆ ಅವ್ರು ಕೊಡೋ ಪರಿಹಾರ ನಮಗೆ ಬೇಡಿ. ರೈತರು ಅವ್ರ ತವೇನು ಭಿಕ್ಷೆ ಬೇಡಬೇಕಾಗಿಲ್ಲ. ನಮ್ಗೆ ಆನೆ ನಮ್ಮ ಜಮೀನು ಒಂದು ಬರೋಕಿಲ್ಲ ಮಾಡಿಕೊಟ್ರು ಸಾಕು ನಮಗೆ. 8 ಆನೆ ಬಂದು ನಮ್ಮದು ಬೋರ್ವೆಲ್ಲು ಪಕ್ಕ ರಾಗಿ ಎಲ್ಲ ತುಳ್ಕೊಂಡು ಇದು ಮಾಡಿದ್ದಾರೆ. ಹಾಗೆ ಆ ಥರ ಏನು ಒಂದು ರೋಡು ಮಂಗಡಳ್ಳಿಲಿ 8 ಗಂಟೆ 9 ಗಂಟೆಲಿ ಹೋಗ್ಯಾವೆ. ಆ ಥರ ಜನ ಬರೋ ಟೈಮಲ್ಲಿ ಇದ್ಬಿಟ್ರೆ ಜನ ಏನು ಮಾಡಬೇಕು? ಆ ಥರ ಆನೆ ಬರ್ದಂಗೆ ಕಾಡಿನಲ್ಲಿ ಇರುವಂಗೆ ಇವರು ಮಾಡಬೇಕಷ್ಟೇ. ಈ ಥರ ಆದರೆ ಜನ ಬದುಕೋದು ಕಷ್ಟ ಇದ್ದದ್ದು. ನಾವು ಇರೋದೇ ತೋಟಮಾಳ, ನಾವು ಅಂಥ ಕಾಡಲ್ಲಿ ಇರಬೇಕು ನಮಗೆ ಭಯ. ಆನೆ ಕೊಟ್ಲಿದೆ, ಅದೇನೆಂದರೆ ಬಂದೋಬಸ್ತ್ ಮಾಡಿ ಒಂದು ಕಂಟ್ರೋಲ್ ಮಾಡಿ ಅದನ್ನು ಎಲ್ಲಿ ಇಡಿಸ್ಬೇಕು ಅಲ್ಲಿ ಇಡಿಸ್ಬೇಕು ಸ್ವಾಮಿ, ಅಷ್ಟೇ ನಮ್ಮ ಇದನ್ನು ಸ್ವಲ್ಪ. ಆನೆದೆ ಸಹ ತಿರ್ಗಾಡಕ್ಕೂ ತೊಂದರೆ ಆಗ್ಬಿಟ್ಟದ್ರೆ. ಕರೆಂಟ್ ಬೇರೆ ಆಫ್ ಮಾಡ್ಕೋತಾರೆ 7 ಗಂಟೆಗೆ, ಇನ್ನು 8 ಗಂಟೆ 9 ಗಂಟೆ ಆಯ್ತದೆ ಬರೋದು ಬೇರೆ. ಒಂಚೂರು ಗಾಳಿ ಬರ್ತಾ ಇದು ಮಾಡಿದಕ್ಕೆ ಆಫ್ ಮಾಡ್ಕೋತಾರೆ. ಹುಷಾರಾಗಸಿ ಓಡಾಡ್ಬೇಕು ಅಷ್ಟೇ ಇರೋದು ಸರ್, ಇನ್ನೇನಿಲ್ಲ. ರೈಲ್ವೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಬೇಕು ಅನ್ನುವಂಥ ಆಗ್ರಹನೂ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಜನ. ಅದು ಮಾಡಿದ್ರೆ ಶಾಶ್ವತ ಪರಿಹಾರ ಸಿಗ್ಬೋದು ಅಂತ ಅನ್ಸುತ್ತಾ? ರೈಲ್ವೆ ಇದನ್ನು ಮಾಡಬೇಕು, ಮತ್ತು ಈ ಸೋಲಾರ್ ಇದನ್ನು ಮಾಡಬೇಕು. ಅದು ಮಾಡಿದ್ರೇನೋ ಹೊಸ ಕಂಟ್ರೋಲ್ ಆಗ್ಬೋದು. ಆನೆದಂತೂ ವಿಪರೀತ ಕೋಟ್ಲೆ ಮತ್ತು ಚಿರತೆಗಳಿವೆ. ಚಿರತೆದು ಕೋಟ್ಲೆ ಸಾಯಂಕಾಲ ಆದಮೇಲೆ ಹೊರಗಡೆ ಬರೋಕ್ಕೆ ಆಗಲ್ಲ. 5 ಗಂಟೆ 6 ಗಂಟೆ ಬೆಳಕಿದಂಗೆ ತಿರುಗಾಡ್ಕೋಬೇಕು. ನೈಟಲ್ಲಂತೂ ತಿರುಗಾಡೋಕ್ಕಾಗೋದಿಲ್ಲ. ಭಾರಿ ಕಷ್ಟ ಇದೆ ರೈತರಿಗೆ. ಭಾರಿ ನೋವಿನಿಂದ ನೊಂದೋಗಿದ್ದಾರೆ ರೈತರು. 20 ವರ್ಷದಿಂದ ಭಾರಿ ಕಷ್ಟವಾಗಿದೆ. 20 ವರ್ಷ ಬೇಕಾ ರೈತರ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ? ಇಲ್ಲ, ನಮ್ಮ ತಾಲೂಕಿನ ಇವರು MLA ಅವರು ಮತ್ತು ಇವರು ಯಾರು ಸರಿಯಾಗಿ ಇದು ಮಾಡ್ತಾಯಿಲ್ಲ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಭಾರಿ ಕಷ್ಟ ಆಗ್ತಾ ಇದೆ ನಮಗೆ. ಈ ರೈತಾಪಿ ಜೀವನವನ್ನೇ ಬಿಟ್ಟು ಬೇರೆ ಯಾವುದೋ ಒಂದು ಉದ್ಯೋಗ ನೋಡ್ಕೊಳ್ಬಿಡುವ ಅಂತ ಅನ್ಸುತ್ತೆ. ಯಾಕಂದರೆ ಲಾಭವೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಯಾಕೆ ರೈತ ಬೆಳೆಯನ್ನು ಬೆಳೆಯೋದಕ್ಕೆ ಹೋಗ್ತಾನಲ್ವಾ? ಈ ರೀತಿಯ ಪರಿಸ್ಥಿತಿ ಇದೆ. ಈಗ ತಾವು ಏನು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ? ಸರ್, ನಮ್ಮದು 4 ಎಕರೆಯಲ್ಲಿ ಕಬ್ಬಿತ್ತು. ಯೋಗೇಶ್ವರು ಬಂದು ನೋಡಿದ್ರು, ಏನು ಮಡಗಿರಲಿಲ್ಲ, ಎಲ್ಲನೂ ತಿನ್ಕೊಂಡಿದ್ದು. ಈಗ 150 ಎಸಿ ತೆಂಗಿನ ಸಸಿ ಕಿತ್ತಾಕ್ಬಿಟ್ಟವೆ. ಮೊನ್ನೆ ನವಂಬರು ಡಿಸೆಂಬರಲ್ಲಿ ಭತ್ತ ಎಲ್ಲ ತುಳಿದು ಹಾಳು ಮಾಡಿಬಿಟ್ಟು. ರಾಜಕೀಯ ವ್ಯಕ್ತಿಗಳು ಯಾರೇನು ಮಾಡಲ್ರು. ರೈತರುಗಳ್ನ ಹಾಳು ಮಾಡೋಕ್ಕೆ ಈಗ ಫಾರೆಸ್ಟ್ನವರು ಇವರು DFA ಬಂದಿದ್ದರು, ರಾಮಕೃಷ್ಣೇಗೌಡರು, ACF ಅವರ ಮುಸ್ಲಿಮ್ಸ್ ಅಂತ ಅವರು ಬಂದಿದ್ದರು. ಎಲ್ಲ ನೋಡ್ಕೊಂಡು ಹೋಗವ್ರೆ. ಪರಿಹಾರ ಏನಿಲ್ಲ, 600 ರೂಪಾಯಿ ಕೊಡ್ತೀವಿ ಒಂದು ಮರಕ್ಕೆ ಅಂತಾರೆ. ತೆಂಗಿನ ಮರ ಇಷ್ಟಿಷ್ಟು ಒಬ್ಬ ಬುಡ ನೋಡ್ರಿ, ಬನ್ನಿ ಒಂದು ಸ್ವಲ್ಪ ತೋರಿಸ್ತೀನಿ ನಾನು. 100 ತೆಂಗಿನ ಸಸಿ ಹಾಳು ಮಾಡಿರೋದವು. ಪ್ರತಿಭಟನೆ ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಏನೂ ಇಲ್ಲ ಸರ್. ಸರ್, ನಾವು ಎಷ್ಟು ಸಾರಿ ಪ್ರತಿಭಟನೆ ಮಾಡಿದ್ದೀವಿ ಅಂತ ಅಂದರೆ ಸರ್ಕಾರದ ವಿರುದ್ಧ ಭಾಳಷ್ಟು ಚಳವಳಿಗಳ ಮಾಡಿದ್ದು. ರೈತ ಸಂಘರು ಎಷ್ಟು ಚಳವಳಿ ಮಾಡಿದ್ರು ಅದಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಟ್ಟೈತೆ. ಅಧಿಕಾರಿಗಳು ಸ್ಪಂದಿಸೋದಿಲ್ಲ, ರಾಜಕಾರಣಿಗಳು ಸ್ಪಂದಿಸೋದಿಲ್ಲ. ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೋಬೇಕು ಅಂತ ಅನ್ನುವ ನಮ್ಗೆ ಇದೇನೇ ಒಟ್ಟಾಗೈತೆ. ಬೇಡ, ನಮಗೆ ವ್ಯವಸಾಯನೇ ಬೇಡ ಕಣಪ್ಪ, ಎಲ್ಲರ ಕೂಲಿ ಓಟೋಗುವ ಅಂತ ಅನ್ನುವ ವ್ಯವಸ್ಥೆಗೆ ನಾವು ಬರಬೇಕಾಗ್ತದೆ. ಈ ಮೂಲಕ ನಾವು ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂತ ಅಂದರೆ, ಬೇಗ ನೀವು ಇದಕ್ಕೇನು ಪರಿಹಾರ ಕೊಡಬೇಕು ಅದನ್ನು ಕೊಟ್ಟರೆ, ಈ ಆನೆ ಬರೋದನ್ನ ತಡೆದ್ರೆ ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ಮುಂದಿನ ಪೀಳಿಗೆನೂ ವ್ಯವಸಾಯದಲ್ಲಿ ಮುಂದುವರಿತಾರೆ. ಸರ್, ತಾವೇಳಿ ಅಂದರೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಗೆ ಈ ಒಂದು ರೈಲ್ವೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ರೆ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡಿಬಹುದು? ಜೊತೆಗೆ ಏನು ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ಸಂಗಮದಿಂದ ಹಿಡಿದು ಇವಾಗ ಬೆಂಗಳೂರು ಮೈಸೂರು ಹೆದ್ದಾರಿವರೆಗೂ ಆನೆ ಹಾವಳಿ ಇದೆ, ಕೆಂಗಲ್ ತನಕನೂ. ಈಗ ಇದನ್ನು ಈ ಜನಪ್ರತಿನಿಧಿಗಳು ಕಾಳಜಿ ವಹಿಸಬೇಕು. ಈಗ ನೀರಾವರಿ ನಾನು ಮಾಡಿದ್ದೀನಿ ಅಂತ ಜಂಬ ಕೊಚ್ಕೊತಾರೆ. ನೀರಾವರಿ ಮಾಡಿದ ಕ್ಷಣಕ್ಕೆ ಆನೆಗಳು ಉಪಟಳನ್ನು ತಡೀಲಿಕ್ಕೆ ಅವರು ಏನು ಕ್ರಮ ಕೈಗೊಂಡಿದ್ದಾರೋ ಏನೂ ಇಲ್ಲ.
ಅವರು ಸುಮ್ಮನೆ ಗಿಮಿಕ್ ಮಾಡ್ತಾಯಿದ್ದಾರೆ. ಇವಾಗ ನೀರಾವರಿ ಮಾಡಿದೆ, ಇವಾಗ ಮಾಡ್ತೀನಿ ಅಂತೇಳಿ ಈಗ ಒಂದು ಇದನ್ನು ಬಿಟ್ಟಿದ್ದಾರೆ. ಆದರೆ ಆ ನೀರ ಕಾರ್ಯಕ್ರಮವೂ ಏನಾಗುತ್ತೋ ನನಗೆ ಭರವಸೆ ಇಲ್ಲ. ಒಂದು 4 ಮರ ಒಬ್ಬೊಬ್ಬರು ಕಟ್ಟಲಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಆಗುತ್ತೋ ನನಗೂ ಭರವಸೆ ಇಲ್ಲ. ಇವರು ಜನಪ್ರತಿನಿಧಿಗಳು ಕಾಳಜಿ ವಹಿಸಿದ್ರೆ ಈ ಆನೆ ಉಪಟಳನ ತಪ್ಪಿಸೋದಕ್ಕೇನು ಭಾರಿ ಇದೇನಿಲ್ಲ. ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಧೋರಣೆನೇ ಈ ಸಮಸ್ಯೆಗೆ ಕಾರಣ ಅಂತ ನಾನು ಹೇಳ್ತೀನಿ. ಬೆಳೆ ಬೆಳೆಯೋದು ಸಮಸ್ಯೆ ಆಗತ್ತೆ, ಕಾಡು ಪ್ರಾಣಿಗಳು ಬಂದು ನಾಶವನ್ನು ಮಾಡಿಬಿಡ್ತವೆ. ನಾವು ಎಲ್ಲಿಗೆ ಹೋಗಬೇಕು? ಇವರು ಕೊಡುವಂತಹ ಪರಿಹಾರ 1,000ನೋ 2,000ನೋ ಕೊಡ್ತಾರೆ. ಅದು ಎಲ್ಲೂ ಕೂಡ ಸಾಲೋದಿಲ್ಲ. ಒಂದು ತೆಂಗಿನ ಮರವನ್ನು ಬೆಳೆಸೋದಕ್ಕೆ ಸಾಕಷ್ಟು ನಾವು ಹಣವನ್ನು ವಿನಿಯೋಗ ಮಾಡ್ತೇವೆ. ಆದರೆ ಆ ತೆಂಗನ್ನು ನಾಶ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪರಿಹಾರವನ್ನು ಕೊಡುವಂಥದ್ದು ಕೇವಲ 1-2 ಸಾವಿರ ರೂಪಾಯಿ ಮಾತ್ರ. ನಮಗೆ ಇಲ್ಲಿ ಸರ್ಕಾರ ಕೊಡುವಂತಹ 1-2 ಸಾವಿರ ರೂಪಾಯಿಯ ಪರಿಹಾರ ನಮಗೆ ಅಗತ್ಯ ಇಲ್ಲ. ಶಾಶ್ವತವಾಗಿರುವಂಥ ಪರಿಹಾರ ಬೇಕು. ಸುತ್ತಮುತ್ತಲಿನ ಗ್ರಾಮದಲ್ಲೂ ಕೂಡ ಇದೇ ಒಂದು ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ಕಾಡಾನೆಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಶಾಶ್ವತವಾಗಿ ಇರುವಂತಹ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಬೇಕು. ಇನ್ನಿತರ ಟೆಕ್ನಾಲಜಿಗಳನ್ನು ಕೂಡ ಅಳವಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು, ಇಲ್ಲಿ ರಾತ್ರಿಯ ವೇಳೆಗೆ ನಮಗೆ ಕರೆಂಟನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ನಾವು ಕಾಡು ಪ್ರಾಣಿಗಳು ಏನು ಹಾವಳಿಯನ್ನು ಮಾಡ್ತಾ ಇದ್ದಾವೆ, ಹಾಗಾಗಿ ನಾವು ಜೀವ ಭಯದಲ್ಲಿದ್ದೀವಿ. ರಾತ್ರಿ ವೇಳೆ ಇವರು ವಿದ್ಯುತ್ತನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಹೊಲಗಳಿಗೆ ಧೈರ್ಯದಿಂದ ಹೋಗಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಕೂಡ ಸಮಸ್ಯೆ. ಇದರನ್ನು ಕೂಡ ಬಗೆಹರಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನಾದರೂ ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಇವರ ಸಮಸ್ಯೆಯನ್ನು ಮನದಟ್ಟು ಮಾಡಿಕೊಂಡು, ಯಾಕಂದರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರ ಸಮಸ್ಯೆಯನ್ನು ಮಾತ್ರ ಬಗೆಹರಿಸುವಲ್ಲಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರ ಸಮಸ್ಯೆಯನ್ನು ಬಗೆಹರಿಸುವಂತಾಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೇ ಇವತ್ತಿನ ವಿಶೇಷ. ನಮ್ಮೂರಲ್ಲಿ ನ್ಯೂಸ್ 18 ಸದಾ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.